ನರೇಂದ್ರ ಮೋದಿ ಈ ಬಾರಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡುತ್ತಾರೆ ಎಂದು ದಲಿತ ಜನಾಂಗವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ತನ್ನ 70 ವರ್ಷದ ಆಡಳಿತಾವಧಿಯಲ್ಲಿ 90ಕ್ಕೂ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದೆ ಎಂದು ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲದಲ್ಲಿ ಟೀಕಿಸಿದರು. ತಾಲೂಕಿನ ಬಿಂಡಿಗನವಿಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಮತಯಾಚಿಸುತ್ತಾ ಮಾತನಾಡುತ್ತಿದ್ದ ಅವರು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಏರಲಾಗದ ಹತಾಶೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಇದೆ. ಈ ಹಪಾಹಪಿಯಲ್ಲಿ ಕಾಂಗ್ರೆಸ್ ಇದ್ದು ದೇಶದ ಭದ್ರತೆ ಬಗ್ಗೆ ಕಾಳಜಿ ವಹಿಸಿ ಆರ್ಥಿಕವಾಗಿ ಮೇಲೆತ್ತಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ನರೇಂದ್ರ ಮೋದಿ ಅವರನ್ನು ಎದುರಿಸಲಾಗದೆ ಸಂವಿಧಾನ ಬದಲಾವಣೆಯ ಅಸ್ತ್ರವನ್ನು ಮುಂದಿಟ್ಟುಕೊಂಡು ಬಾಯಿಗೆ ಬಂದಂತೆ ಆರೋಪಗಳನ್ನು ಮಾಡುತ್ತಿರುವ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸುವ ಸಂಚು ರೂಪಿಸಿದ್ದು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿರುಗೇಟು ನೀಡಿದರು. ಇದಕ್ಕೂ ಮುನ್ನ ಮಾಯಗೋನಹಳ್ಳಿ ಗೇಟ್ನಿಂದ ಬಿಂಡಿಗನವಿಲೆಯವರೆಗೆ ತೆರೆದ ಜೀಪಿನಲ್ಲಿ ಪಟದ ಕುಣಿತ, ಕರಡಿ ವಾದ್ಯದೊಂದಿಗೆ ಮಾಜಿ ಶಾಸಕ ಸುರೇಶ್ ಗೌಡ, ನಲ್ಲಿಗೆರೆ ಬಾಲು, ಬಿಜೆಪಿ ಮುಖಂಡ ನರಸಿಂಹಮೂರ್ತಿ, ಡಿಟಿ ಶ್ರೀನಿವಾಸ್, ಶಿವಪ್ರಕಾಶ್ರನ್ನು ಜೆಡಿಎಸ್ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಕರೆತಂದರು. ಎಲ್ಲೆಲ್ಲೂ ಜೆಡಿಎಸ್ ಬಿಜೆಪಿ ಬಾವುಟಗಳು ರಾರಾಜಿಸುತ್ತಿದ್ದವು. ದಲಿತ ಸಮುದಾಯದ ನಾಯಕರ ಮೇಲೆ ಪ್ರೀತಿ ಇರಲಿಲ್ವಾ? 2013ರಲ್ಲಿ ಜಿ ಪರಮೇಶ್ವರ್ ಅವ್ರನ್ನ ಕೊರಟಗೆರೆಯಲ್ಲಿ ಸೋಲಿಸಿದವ್ರು ಯಾರು? AICC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಎಲ್ಲಿ ಏನಾದರೂ ಅಧಿಕಾರ ಬಂದ್ಬಿಟ್ರೆ ಅವ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಇದೇ ಕಾಂಗ್ರೆಸ್ನ ಪಕ್ಷದವರು ಒಳ ಸಂಚು ಮಾಡಿ ಜಿ ಪರಮೇಶ್ವರ್ ಅವರ ಸೋಲಿಗೆ ಕಾರಣಕರ್ತರಾದಂಥವ್ರು. ಇವತ್ತು ಹೇಳ್ತಾ ಹೋದ್ರೆ ಇನ್ನೂ ಪಟ್ಟಿ ಬಹಳ ದೊಡ್ಡದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಏನು ಕಮಿಟಿಯಲ್ಲಿ ಕೂತು ಅವರು ತಗೊಂಡಂತ ಒಂದು ತೀರ್ಮಾನ ಏನಿತ್ತು, ಇತ್ತೀಚೆಗೆ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಒಂದು ಸುಳ್ಳು ವದಂತಿ ಒದಿಸ್ತಾ ಇದ್ದಾರೆ.